ನೀವು ಒಂದು ಕಪ್ಪೆನ ಕುದಿತಾ ಇರೋಂಥ ನೀರು ಹಾಕಿದ್ರೆ ಅದು ತಕ್ಷಣನೇ ಹೊರಗೆ ಜಂಪ್ ಮಾಡುತ್ತೆ. ಯಾಕಂದ್ರೆ ಆ ಕಪ್ಪೆ ಗೊತ್ತದು ಜೀವಕ್ಕೆ ಅಪಾಯ ಇದೆ ಅಂತ. ಯಾರೀ ಇದು? ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಆದ್ರೆ ಅದೇ ನೀವು ಆ ಕಪ್ಪೆನ ಸ್ವಲ್ಪ ಬೆಚ್ಚಗಿರೋಂಥ ನೀರಿಗೆ ಹಾಕಿ ಅದು ಅದರ ಎನ್ವಿರಾನ್ಮೆಂಟ್ಗೆ ಸ್ಟಾರ್ಟಿಂಗ್ ಅಡ್ಜಸ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಆಹಾ, ಇದು ಸ್ಪಾ ತರ ಅನಿಸ್ತಾ ಇದೆ. ಸ್ವಲ್ಪ ನೀವಾಗ ಹೀಟ್ನ ಜಾಸ್ತಿ ಮಾಡಿ ಯಾರೋ ಸೋನಾ ಸ್ವಿಚ್ ಆನ್ ಮಾಡಿದಾರೋ. ಮತ್ತೆ ಸ್ವಲ್ಪ ಹೆಚ್ಚಾದ್ಮೇಲೆ ಅಯ್ಯೋ, ಇದು ನಂಗೆ ಅಪಾಯ ತರ್ತಾ ಇದೆ. ಕೊನೆಗೆ ಆ ಕಪ್ಪೆ ಸತ್ತೇ ಹೋಗುತ್ತೆ. ಅದಕ್ಕೆ ಜಂಪ್ ಮಾಡಕ್ ಆಗ್ತಿರ್ಲಿಲ್ಲ ಅಂತಲ್ಲ, ಆದ್ರೆ ಅಪಾಯ ನಿಧಾನವಾಗಿ ಅದ ಹತ್ರ ಬರ್ತಾ ಇದೆ ಅಂತ ಅದಕ್ಕೆ ಅರ್ಥನೇ ಆಗ್ಲಿಲ್ಲ. ಕಾಮರ್ಸ್ ಮಕ್ಕಳೇ, ಇದು ಒಂದು ಲೈಫ್ ಲೆಸನ್. ಸ್ಟೂಡೆಂಟ್ಸ್ ಫೇಲ್ ಆಗೋದು ಅವರು ವೀಕ್ ಆಗಿದ್ದಾರೆ ಅಥವಾ ಸ್ಮಾರ್ಟಾಗಿ ಸ್ಟಡಿ ಮಾಡಲಿಲ್ಲ ಅನ್ನೋ ಕಾರಣಕ್ಕಲ್ಲ. ಈ ಕಪ್ಪೆ ಥರನೇ ವಾರ್ಮ್ ವಾಟ್ರಲ್ಲಿ ಇದೀನಿ ಅಂತ ತಿಳ್ಕೊಂಡು ಅದರಲ್ಲೇ ಸ್ಟಕ್ ಆಗಿಬಿಟ್ಟಿದೆ ಕಂಫರ್ಟ್ ಝೋನಲ್ಲಿ. ಈಗ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್, ಪ್ರಿಪ್ರೇಟರಿ ಫಾಲೋಡ್ ಬೈ ಫೈನಲ್ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆ. ನಿಮ್ಗೆ ಸ್ಟಾರ್ಟಿಂಗ್ ವಾರ್ಮ್ ಆಗೇ ಇರುತ್ತೆ, ಆದರೆ ಲಾಸ್ಟ್ ಮೂಮೆಂಟಲ್ಲಿ ಹೆಕ್ಟಿಕ್ ಆಗುತ್ತೆ. ಸೊ ನೀವು ಹಾಟ್ ವಾಟರಿಂದ ಇಮಿಡಿಯೇಟಾಗಿ ಎದ್ದು ಹೊರಗೆ ಬನ್ನಿ. ನಿಮಗೆ ಎಕ್ಸಾಮ್ಗೆ ಓದಬೇಕಾಗಿರೋಂಥ ಪ್ರತಿಯೊಂದು ಚಾಪ್ಟರ್ಸ್ನ ಒನ್ ಶಾರ್ಟ್ ವೀಡಿಯೋಸ್ ಆಗಲಿ, ಚಾಪ್ಟರ್ ವೈಸ್ ಸ್ಟಡಿ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇದೆ. ಮತ್ತು ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ಸ್ ನಮ್ಮ ಪರೀಕ್ಷೆ ಆ್ಯಪಲ್ಲಿದೆ. ಸೊ ಹಿಂದೆ ಸಬ್ಸ್ಕ್ರೈಬ್ ಆಗಿ.